ನಿಮ್ದು ಕಾರ್ಡ್ ಆಗಿದೆ? ಹೌದು ಸರ್ ಆಗಿದೆ. ನಿಮ್ಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯಾ ನಿಮ್ದು? ನಮ್ದೇನಿಲ್ಲ ರೀ. ಹುಲ್ಲಳ್ಳಿ ಸುರೇಶ್ ಅವರು ಶಾಸಕರಿಗೆ ಬಿಜೆಪಿ. ಹೌದು ಸರ್. ಇಲ್ಲಿ ಎಷ್ಟು ವರ್ಷದಿಂದ ಬೆಂಗಳೂರು? ಬೆಂಗಳೂರಲ್ಲಿ 15 ವರ್ಷ ಆಯ್ತು. ಹೇಗಿದೆ ಬೆಂಗಳೂರು ಜೀವನ? ಪರವಾಗಿಲ್ಲ ಸರ್. ಟೂಲ್ ಕಿಟ್ ನಮ್ಗೇನು ಬಂದಿರಲಿಲ್ಲ ಸರ್. ಸರಿಯಾದ ಯಾರ ಕೆಲಸಗಾರನ ಗುರುತಿಸಿ ಅವ್ರಿಗೆ ಏನು ಸವಲತ್ತುಗಳು ಕೊಡಬೇಕು ಸರ್ಕಾರದಿಂದ ಕೊಡಬೇಕು ಅಂತ ಈಗಿನ ಸಚಿವರ ಹತ್ರ ಕೇಳ್ಕೊತಾ ಇದೀವಿ. ಕಟ್ಟಡ ಕಾರ್ಮಿಕರಿಗೆ ಅದರಲ್ಲಿ ಏನು ಸವಲತ್ತುಗಳಿದೆಯೋ ಎಷ್ಟು ಒಂದು 50 ಭಾಗ ಜನಗಳಿಗೆ ಸಿಗ್ತಾನೆ ಇಲ್ಲ. ನಮ್ಮ ಜೊತೆ ಕೆಲಸ ಮಾಡೋರ್ಗೆ ಎಲ್ಲರಿಗೂ ಆಗಿದೆ, ಸ್ವಲ್ಪ ಜನಕ್ಕೆ ಆಗಿದೆ, ಇನ್ನೊಂದು ಸ್ವಲ್ಪ ಜನ ಮಾಡಿಸ್ಬೇಕು. ಇವಾಗ ನಿಜವಾಗ್ಲೂ ಯಾರು ಕ್ವಾಲಿಫೈಡ್ ಇದಾರೋ, ನಿಜವಾದ ಕಾರ್ಮಿಕರು ಯಾರಿದೆಯೋ ಅವ್ರಿಗೆ ಆ ಸವಲತ್ತುಗಳು ಸಿಗಬೇಕು. ನಕಲಿ ಕಾರ್ಡ್ಗಳೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಎಸ್ ವೀಕ್ಷಕರೇ, ನಮ್ ಜೊತೆ ಮತ್ತೊಬ್ರು ಕಟ್ಟಡ ಕಾರ್ಮಿಕರಿದ್ದಾರೆ, ಬಾರ್ ಬೆಂಡಿಂಗ್. ಅವ್ರನ್ನೇ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ ಹೇಳಿ. ಯಾವ ಊರು ಸರ್? ಸರ್ ನಮ್ದು ಹಾಸನ. ಹಾಸನದಲ್ಲಿ ಎಲ್ಲಿ? ಬೇಲೂರು. ಬೇಲೂರು. ಹುಲ್ಲಳ್ಳಿ ಸುರೇಶ್ ಅವ್ರ ಶಾಸಕರಿಗೆ ಬಿಜೆಪಿ. ಹೌದು ಸರ್. ಇಲ್ಲಿ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡಿ? ಬೆಂಗಳೂರಲ್ಲಿ 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಕೆಲಸ. ಓಟ್ ಎಲ್ಲ ಅಲ್ಲಿದ್ಯಾ ಇಲ್ಲಿದ್ಯಾ? ಏನ್ ಸರ್? ಇಲ್ಲ, ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲೇ ಇದೆ. ಓಕೆ. ಹೇಗಿದೆ ಬೆಂಗಳೂರು ಜೀವನ? ಪರವಾಗಿಲ್ಲ ಸರ್. ಕೆಲಸ ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು. ಸ್ವಲ್ಪ ಕೆಲಸ ಎಲ್ಲ ಒಂದ್ ಸ್ವಲ್ಪ ಇದೈತೆ. 15 ವರ್ಷದಿಂದ ಇದೇ ಕೆಲಸ ಮಾಡಿ? ಹೌದು, ಇದೇ ಕೆಲಸ. ಬಾರ್ ಬೆಂಡಿಂಗ್. ಓಕೆ. ಕಟ್ಟಡ ಕಾರ್ಮಿಕರಿಗೆ ಅವ್ರದೇ ಆದ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ, ಅದಕ್ಕೊಬ್ರು ಸಚಿವರಿದ್ದಾರೆ, ಅದರಿಂದ ಸಾಕಷ್ಟು ಸೌಲಭ್ಯ ಇದೆ. ಹೆಂಗೆ ಬಡವರಿಗೆ ರೇಷನ್ ಕಾರ್ಡು, ಹಂಗೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಅಂತ ಇದೆ. ನಿಮ್ದು ಕಾರ್ಡ್ ಆಗಿದೆಯಾ? ಹೌದು ಸರ್ ಆಗಿದೆ. ಎಷ್ಟು ವರ್ಷ ಆಯ್ತು ಕಾರ್ಡ್ ಆಗಿ? ಸರ್ 6 ವರ್ಷ ಆಯ್ತು ಆಗಿ. ಕಾರ್ಡ್ ಸೌಲಭ್ಯಗಳ ಬಗ್ಗೆ ಗೊತ್ತಾ ನಿಮ್ಗೆ? ಗೊತ್ತಿದೆ ಸರ್. ಸೌಲಭ್ಯ ಅಂದ್ರೆ ಇವಾಗ ಕೊರೋನಾ ಟೈಮಲ್ಲಿ ಒಂದು ಸೌಲಭ್ಯ ಕೊಟ್ಟಿದ್ರು. ಟೂಲ್ ಕಿಟ್ ನಮ್ಗೇನು ಬಂದಿರಲಿಲ್ಲ ಸರ್. ಏನಂದ್ರೆ ಅಮೌಂಟ್ ಒಂದು 3,000 ರೂಪಾಯಿ ಅಮೌಂಟ್ ಬಂದಿತ್ತು. ಆಮೇಲೆ ಮಕ್ಕಳಿಗೆ ಎಜುಕೇಷನ್ಗೆ ಒಂದ್ಸಲ ಅಮೌಂಟ್ ಕೊಟ್ಟಿದ್ದಾರೆ. ಎರಡನೇ ಮಗಳದು 2 ಮಕ್ಳದ್ದು ಇದು ಮಾಡಿದ್ದು, ಆದರೆ ಒಂದು ಮಗಳಿಗೆ ಮಾತ್ರ ಕೊಟ್ಟಿದ್ರು. ಏನಂದ್ರೆ ಇದರಲ್ಲಿ ಅದೇ ನಕಲಿ ಕಾರ್ಡ್ಗಳು ಏನಿದೆಯೋ ಸರಿಯಾದ ಯಾರು ಕೆಲಸಗಾರನ ಗುರುತಿಸಿ ಅವ್ರಿಗೇನು ಸವಲತ್ತುಗಳು ಕೊಡಬೇಕು ಸರ್ಕಾರದಿಂದ ಕೊಡಬೇಕು ಅಂತ ಈಗಿನ ಸಚಿವರ ಹತ್ರ ಕೇಳ್ಕೊತಾ ಇದೀವಿ. ಈಗ ಯಾರು ಸಚಿವರು ಅಂತ ಗೊತ್ತಿದೆ, ಅದೇ ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು. ಹಾಗೂ ಈಗ ನಕಲಿ ಕಾರ್ಡ್ಗಳು ಏನು ಬಂದಿದೆಯೋ ಈಗ ಸರಿಯಾದ ಕಟ್ಟಡ ಕಾರ್ಮಿಕರಿಗೆ ಅದರಿಂದ ಏನು ಸವಲತ್ತುಗಳಿದೆಯೋ ಎಷ್ಟು ಒಂದು 50 ಭಾಗ ಜನಗಳಿಗೆ ಸಿಗ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಏನು ಸವಲತ್ತುಗಳಿದೆಯೋ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಈಗ ಟಿವಿನಲ್ಲಿ ಏನೇನೋ ಅಡ್ವರ್ಟೈಸ್ ಅವು ಇವೆ ಕೊಡೋ ಬದಲಿಗೆ ಈ ಸವಲತ್ತುಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೊಡಬೇಕು ಜನಗಳಿಗೆ. ಹಾಗೂ ಈ ಮಧ್ಯವರ್ತಿಗಳ ಕಾಟ ಸ್ವಲ್ಪ ಜಾಸ್ತಿ. ಅಲ್ಲಿ ಹೋದರೆ ಆಫೀಸ್ ಹತ್ರ ಹೋದ್ರೂ ಸರಿಯಾಗಿ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಸ್ವಲ್ಪ ಮಧ್ಯವರ್ತಿಗಳು ಸ್ವಲ್ಪ ಇದು ಮಾಡ್ತಾರೆ. ಸರಿಯಾದ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೇನು ಸವಲತ್ತುಗಳು ಕೊಡಬೇಕಾಗಿದೆಯೋ ಅದನ್ನು ಕೊಟ್ಟರೆ ಕೇಳ್ಕೊತಾ ಇದ್ದೀವಿ ನಾವು. ಸರ್ ವೆಂಕಟೇಶ್ ಅಲ್ಲ ನಿಮ್ಮ ಹೆಸರು? ಸರ್ 6 ವರ್ಷ ಆಯಿತು ಅಂತಿದ್ದೀರಾ. ಕಟ್ಟಡ ಇಲಾಖೆ ಕಾರ್ಮಿಕರ ಕಾರ್ಡ್ ಆಗಿ 3 ವರ್ಷ ಆಯಿತು ಅಂದರೆ 60 ವರ್ಷ ಆದಮೇಲೆ ಪೆನ್ಷನ್ ಬರುತ್ತೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಇದೆ, ನಿಮ್ಗೆ ಆರೋಗ್ಯ ಅಂದರೆ ಏನು ಆರೋಗ್ಯ ಸೇವೆ ಸಂಬಂಧಪಟ್ಟಂಗೆ ಫೆಸಿಲಿಟಿ ಇದೆ. ಒಂದು ವೇಳೆ ಏನು ಆಗಬಾರ್ದು, ಏನಾರು ಮೃತಪಟ್ಟರು, ದುರ್ಬಲ ಆಯಿತು, ಕೆಲಸ ಮಾಡೋಕ್ಕಾಗಲ್ಲ, ಫ್ಯಾಮಿಲಿಗೆ ಪೆನ್ಷನ್ ಬರುತ್ತೆ. ಈಗ ನಿಮಗೆ 6 ವರ್ಷ ಆಗಿದೆ ಅಲ್ವಾ, ನೀವು ಬೇರೆಯವ್ರಿಗೆ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ದೀರಾ? ಹೌದು ಹೇಳಿದ್ವಿ. ನಮ್ಮ ಜೊತೆ ಕೆಲಸ ಮಾಡೋರ್ಗೆ ಎಲ್ಲರಿಗೂ ಆಗಿದೆ, ಸ್ವಲ್ಪ ಜನಕ್ಕೆ ಆಗಿದೆ, ಇನ್ನೊಂದು ಸ್ವಲ್ಪ ಜನ ಮಾಡಿಸ್ಬೇಕು. ಓಕೆ. ನಾವು ನೋಡ್ದಂಗೆ ತಿಳ್ಕೊಂಡಂಗೆ ಈ ಹಿಂದಿನ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಸಾಕಷ್ಟು ನಕಲಿ ಕಾರ್ಡು, ಇಡೀ ರಾಜ್ಯದಲ್ಲೇ ಲಕ್ಷಗಟ್ಟಲೆ ನಕಲಿ ಕಾರ್ಡ್ ಇತ್ತು. ಆಮೇಲೆ ಬೇರೆ ರಾಜ್ಯದಿಂದ ಕೆಲ್ಸಕ್ಕೆ ಬಂದವ್ರಿಗೆಲ್ಲ ಕಾರ್ಡ್ ಮಾಡಿಸ್ಕೊಟ್ಬಿಟ್ಟಿದ್ರು. ಅವೆಲ್ಲ ತಡೆಗಟ್ಟಬೇಕಾ ಹೇಗೆ? ಹೌದು ಸರ್, ತಡೆಗಟ್ಟಬೇಕು. ಇವಾಗ ನಿಜವಾಗ್ಲೂ ಯಾರು ಕ್ವಾಲಿಫೈಡ್ ಇದ್ದಾರೋ, ನಿಜವಾದ ಕಾರ್ಮಿಕರು ಯಾರಿದೆಯೋ ಅವ್ರಿಗೆ ಆ ಸವಲತ್ತುಗಳು ಸಿಗಬೇಕು. ನಕಲಿ ಕಾರ್ಡ್ಗಳೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಕಾರ್ಮಿಕ ಸಚಿವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಅದೇ ಈಗ ಏನು ಸವಲತ್ತುಗಳು ಕೊಡ್ತಾರೋ ಕಾರ್ಮಿಕರು ಏನೋ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನೊಂದು ಹೆಚ್ಚಿನ ಸವಲತ್ತುಗಳು ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಕಟ್ಟಡ ಕಾರ್ಮಿಕರು ಕಟ್ಟಡ ಕೆಲಸಗಳನ್ನೇ ನಂಬ್ಕೊಂಡಿರ್ತಾರೆ. ಸಚಿವರುಗಳು ಸ್ವಲ್ಪ ಈ ಅಧಿಕಾರಿಗಳ ಮೇಲೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಅಂದರೆ ಸರ್ಕಾರ ಸಚಿವರು ಕೆಲಸ ಮಾಡೋರು ಅಧಿಕಾರಿಗಳು ರೂಮ್ ಬಿಟ್ಟು ಎದ್ದಾಳಲ್ಲ, ಮೈ ಚಳಿ. ಹೌದು, ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೆಷರ್ನ ಹಾಕಬೇಕು. ಸರಿಯಾದ ಕಾರ್ಮಿಕರಿಗೆ ಏನು ಸವಲತ್ತುಗಳನ್ನ ಕೊಡಬೇಕು ಸರಿಯಾಗಿ ವಿಚಾರಿಸಿ ಸರಿಯಾದ ಕ್ರಮಗಳನ್ನ ತಗೊಳ್ಬೇಕು ಅಂತ ಕೇಳ್ಕೊತೀನಿ. ಸರ್, ಇತ್ತೀಚೆಗೆ ನಾವು ನೋಡ್ಕೊ ಬಂದಂಗೆ ಅದು ಯಾವ ಫೀಲ್ಡ್ ಬೇಕಾದ್ರೆ ಆಗಿರ್ಬೋದು, ಬೇರೆ ರಾಜ್ಯದವರೇ ಜಾಸ್ತಿ. ಬೆಂಗಳೂರು ಎಲ್ಲೋದ್ರೆ 10-5 ಜನ ಬೇರೆ ರಾಜ್ಯದವರೇ ಕಾಣ್ತಾರೆ. 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಸಮಸ್ಯೆ? ನಮ್ಮವ್ರು ಕೆಲ್ಸಕ್ಕೆ ಬರ್ತಿಲ್ವಾ ಏನು? ಏನಿಲ್ಲ ಬರ್ತಾರೆ. ಅಂದರೆ ಹೊರಗಡೆಯಿಂದ ಅಂದರೆ ಸ್ವಲ್ಪ ಹೊರಗಡೆ ಕಡಿಮೆ ಸಂಬಳ ಇರುತ್ತೆ. ಆಮೇಲೆ ಆ ಕಡೆ
ಅವರು ಅವರವರ ರಾಜ್ಯದಲ್ಲಿ ಏನು ಸಮಸ್ಯೆ ಇರುತ್ತೋ ಗೊತ್ತಿಲ್ಲ. ಜೀವನಕ್ಕಂತ ಈ ಕಡೆ ಬರ್ತಾರೆ, ಈ ಕಡೆ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇದರಲ್ಲಿ ಮಾಡ್ತಾರೆ, ಆಮೇಲೆ ಪೂರಾ ಅವರದೇ ಅಧಿಕಾರ ಅನ್ನೋ ಥರ ಇದ್ದಾರೆ ಇವಾಗ ಇಲ್ಲಿನ ಇದರಲ್ಲಿ. ಇದರಿಂದ ಕನ್ನಡಿಗರಿಗೆ ಅನ್ಯಾಯ ಆಗಲ್ವಾ ಸರ್? ಸರ್ಕಾರ ತಡೆಗಟ್ಟಬೇಕಲ್ಲ? ಹೌದು, ಸರ್ಕಾರನೇ ಇದಕ್ಕೆ ತಡೆಗಟ್ಟಬೇಕು. ನಾವು ಮಾಮೂಲಿಯಾಗಿ ಏನೇ ಮಾಡಿದ್ರು ಅದು ನಮ್ಮಿಂದ ಇದಾಗಲ್ಲ. ಸರ್ಕಾರನೇ, ಸಚಿವರುಗಳೇ ಸ್ವಲ್ಪ ಕ್ರಮ ತಗೊಬೇಕು ಅದ್ರ ಬಗ್ಗೆ. ನಿಮ್ಮ ಹೆಸರು? ನಮ್ಮ ಹೆಸರು ನಂದಮ್ಮ. ಯಾವ ಊರು ನಿಮ್ದು? ನಮ್ದು ರಾಯಚೂರು. ರಾಯಚೂರು. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ಸುಮಾರು ವರ್ಷದಿಂದ ಒಂದು 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. ಇಲ್ಲಿ ಬೆಂಗಳೂರಲ್ಲೇ ಇದ್ದೀರಾ? ಬೆಂಗಳೂರಲ್ಲೇ ಇರೋದು. ಮಕ್ಕಳೆಲ್ಲ ಮನೇಲಿ ಇದ್ದಾರೆ. ಸ್ಕೂಲ್ಗೆ ಹೋಗ್ತಾರಾ? ಒಬ್ಬ ಊರಲ್ಲಿ ಬಿಟ್ಟು ಬಂದೆ ಸ್ಕೂಲ್ಗೆ, ಒಬ್ಬ ಒಂದು ಚಿಕ್ಕವನ್ 3 ವರ್ಷದವನಿದ್ದಾನೆ. ಓಕೆ. ನಿಮಗೆ ಕಟ್ಟಡ ಇಲಾಖೆ ಅಂದ್ರೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯಾ ನಿಮ್ದು? ನಮ್ದೇನಿಲ್ಲ ರೀ. ಕಾರ್ಡ್ ಮಾಡಿಸ್ಬೇಕು. ನಿಮ್ಮ ಮಕ್ಕಳು ಎಜುಕೇಶನ್ಗೆ, ನಿಮ್ಮ ಹಾಸ್ಪಿಟ್ಲಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಅದರಿಂದ. ಮಾಡಿಸಿಲ್ಲ ರೀ. ಯಾರು ನಿಮ್ಮನ್ನ ಇಲ್ಲಿ ಕೆಲಸ ಕರ್ಕೊಬಂದವ್ರು ಮೇಸ್ತ್ರಿ ಯಾರು ಹೇಳಿಲ್ವಾ? ಇಲ್ಲ ರೀ, ಅವ್ರು ಏನು ಹೇಳಿಲ್ಲ. ಓಕೆ, ಕೆಲಸ ಮಾಡಿ, ನಿಮ್ಗೊಂದು ಹೆಲ್ಪ್ಲೈನ್ ನಂಬರ್ ಕೊಡ್ತೀವಿ. ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, ನಿಮ್ದು ಏನು ಡೀಟೇಲ್ ಕೇಳ್ತಾರೆ. ಅವ್ರು ಹೇಳಿದ್ರೆ ಇಂಥ ಆಫೀಸಿಗೆ ಬನ್ನಿ ಅಂತಾರಲ್ಲೋ ಕಾರ್ಡ್ ಮಾಡಿಸಿ. ಈಗ ನಿಮ್ದು ರೇಷನ್ ಕಾರ್ಡ್ ಇದೆಯಾ? ಇದೆ. ಅದರಲ್ಲಿ ಏನೇನು ಸಿಗುತ್ತೆ? ಅದ್ರಲ್ಲೇನು ಅಕ್ಕಿ ಅಲ್ವಾ? ಅದೆಲ್ಲ ಅನಿವಾರ್ಯ ಅಲ್ವಾ ಜೀವನಕ್ಕೆ? ಸಿಗುತ್ತೆ. ಅದೇ ರೀತಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿದ್ರೆ, ಈಗ ನೀವು ಕನ್ನಡದವರು, ಕರ್ನಾಟಕದಲ್ಲಿ ಕೆಲಸ ಮಾಡ್ತೀರಾ, ಕರ್ನಾಟಕ ಸರ್ಕಾರ ಸೌಲಭ್ಯ ನೀವು ತಗೋಬೇಕಲ್ವಾ? ಸರ್ ತಗೋಬೇಕು. ದಯವಿಟ್ಟು ಆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ. ಮಿನಿಸ್ಟರ್ ಸಂತೋಷ್ ಲಾಡ್ ತಿಳಿಸಿದಾರೆ ನಮಗೆ. ಇದಕ್ಕೆ ಫೋನ್ ಮಾಡಿ ನಮಗೆ ಕಾರ್ಡ್ ಮಾಡಿಕೊಡಿ ಅಂತ ಟಿವಿಲೆಲ್ಲ ಬರ್ತಾ ಇದೆ, ನಮಗೆ ಮಾಡಿಕೊಡಿ ಅಂತ ಕೇಳಬೇಕು. ಸರ್ ಕೇಳ್ತೀವಿ. ಆಯ್ತಾ? ಅದ್ರಲ್ಲಿ ಸಾಕಷ್ಟು ಸೌಲಭ್ಯ ಇದೆ. ಮುಂದೆ ನಿಮ್ಮ ಮಕ್ಕಳು ಎಜುಕೇಶನ್ನು, ನಿಮ್ಮ ಮಕ್ಕಳು ಮದುವೆ, ನಿಮ್ಮ ಹಾಸ್ಪಿಟ್ಲ್ ಎಲ್ಲದಕ್ಕೂ ಸಿಗುತ್ತೆ. ಸರ್ ಹೇಳ್ತೀವಿ. ಆಯ್ತಾ? ನೀವು ಜೋರೇ ಮಾತಾಡಲ್ವಲ್ಲ? ಇಲ್ಲ ಸರ್, ಮಾತಾಡ್ತೀವಿ. ಮಾಡಿದ್ರೆ ಇಲ್ವಾ? ಮಾಡಿದೀವಿ ಸರ್ ಮಧ್ಯಾಹ್ನ. ಸರಿ, ಆಯ್ತು. ಸರಿ, ಒಳ್ಳೇದಮ್ಮ. ನಂಬರಿಗೆ ಕಾಲ್ ಮಾಡಿ ಹೇಳಿ. ಹೇಳ್ತೀವಿ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.